ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಈ ಸಮ್ಮರ್ಗೆ ಪರ್ಫೆಕ್ಟ್ ಆಗಿರುವಂತ ಒಂದು ಒಳ್ಳೆ ಡ್ರಿಂಕ್ ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಭಯಂಕರ ಬಿಸಿಲಿಗೆ ಏನಾದ್ರೂ ಕುಡಿಬೇಕು ಅನಿಸ್ತಿರುತ್ತೆ. ತುಂಬಾನೇ ಸುಸ್ತು, ಬಾಯಾರಿಕೆ ಮತ್ತೆ ದಣಿವು ಆಗ್ತಾ ಇರುತ್ತೆ. ಈ ಎಲ್ಲಾ ಪ್ರಾಬ್ಲಮ್ಸ್ ಗೆ ಒಂದೇ ಸೊಲ್ಯೂಷನ್ ಅಂದ್ರೆ ಈ ಡ್ರಿಂಕ್ ಅಂತ ಹೇಳ್ಬೋದು. ಮಾಡೋದು ಕೂಡ ತುಂಬಾನೇ ಸುಲಭ. ಎರಡು ನಿಮಿಷದಲ್ಲಿ ಈ ಡ್ರಿಂಕ್ ರೆಡಿ ಆಗುತ್ತೆ. ಮೊದಲನೇದಾಗಿ ನಾನು ನಿಂಬೆ ಹಣ್ಣು ತಗೊಂಡಿದ್ದೀನಿ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನಿಂಬೆ ಹಣ್ಣನ್ನ ಈ ರೀತಿ ಉಜ್ಜೋದ್ರಿಂದ ತುಂಬಾ ಸಾಫ್ಟ್ ಆಗುತ್ತೆ ಅಂಡ್ ರಸ ಕೂಡ ಜಾಸ್ತಿ ಬರುತ್ತೆ. ನಿಂಬೆ ರಸಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂತ ಎರಡು ವಸ್ತುಗಳನ್ನ ಸೇರಿಸಿ ಜ್ಯೂಸ್ ತರ ಮಾಡ್ಕೊಂಡು ಕುಡಿದ್ರೆ ತಕ್ಷಣ ಬಾಯಾರಿಕೆ, ಸುಸ್ತು, ದಣು ಎಲ್ಲನೂ ಮಾಯ ಆಗುತ್ತೆ. ನಿಂಬೆ ಹಣ್ಣನ್ನ ಉಜ್ಜಿದ ಮೇಲೆ ಈ ರೀತಿ ಹೋಳು ಮಾಡ್ಕೊಂಡು ಎರಡು ಪೀಸಸ್ ಆಗಿ ಮಾಡ್ಕೊಂಡು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಂತಾ ಇದ್ದೀನಿ. ನೋಡಿದ್ರೆ ಎಷ್ಟು ಸಲೀಸಾಗಿ ಬರುತ್ತೆ. ಅದಕ್ಕೆ ಹೇಳೋದು, ನಾವು ಯಾವುದೇ ಒಂದು ನಿಂಬೆ ಹಣ್ಣನ್ನ ಹಿಂಡಬೇಕಾದ್ರೆ ಮೊದಲನೇದಾಗಿ ಉಜ್ಜಿಬಿಟ್ಟು ನಂತರ ಕಟ್ ಮಾಡ್ಕೊಂಡು ಹಿಂಡಿದ್ರೆ ಈ ರೀತಿ ಆರಾಮಾಗಿ ಬರುತ್ತೆ. ನೋಡಿದ್ರ ನಾನು ತಗೊಂಡಿರೋ ಎರಡು ನಿಂಬೆ ಹಣ್ಣಿಗೆ ಇಷ್ಟೆಲ್ಲ ರಸ ಬಂದಿದೆ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಶುದ್ಧವಾಗಿ ಕುಡಿಯುವಂತ ನೀರನ್ನ ಹಾಕೊಂತಾ ಇದ್ದೀನಿ. ಕೋಲ್ಡ್ ವಾಟರ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಿಂಬೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ. ಸ್ಟ್ರೇನ್ ಮಾಡ್ಕೊಂಡು ನಿಂಬೆ ಹಣ್ಣಿನ ರಸ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಮೊದಲನೇ ವಸ್ತುವಾಗಿ ನಾನು ಶುಂಠಿ ನೀರನ್ನ ಹಾಕ್ತಾ ಇದ್ದೀನಿ. ಶುಂಠಿನ ತುರಿದ್ಬಿಟ್ಟು ರಸ ಹಿಂಡಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಈ ರೀತಿ ಮೇಲ್ಗಡೆ ರಸ ತೆಗೆದ್ಬಿಟ್ಟು ಕೆಳಗಡೆ ವೈಟ್ ತರ ಬರುತ್ತೆ. ನೋಡ್ತಿದ್ದೀರಾ, ಇದೇ ನೋಡಿ ನಮ್ಮ ಬಾಡಿಗೆ ಹೀಟ್ ಆಗೋದು. ಹಾಗಾಗಿ ಶುಂಠಿನ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಈ ರೀತಿ ಕೆಳಗಡೆ ವೈಟ್ ತರ ಫಾರ್ಮ್ ಆಗಿದ್ಮೇಲೆ ರಸನ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ತಿದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಅಡಿಗೆಗೆ ಯೂಸ್ ಮಾಡ್ತೀವಲ್ಲ ಉಪ್ಪು, ಅದನ್ನ ಕೂಡ ಹಾಕೋಬಹುದು. ನಂತರ ನಾನು ಸ್ವೀಟ್ಗೆ ತಕ್ಕಂಗೆ ಒಂದು 5 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂತಂದ್ರೆ ಬೆಲ್ಲದ ನೀರನ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ಇದಕ್ಕೆ ಸಕ್ಕರೆ ಆದ್ರೆ ಚೆನ್ನಾಗಿರುತ್ತೆ. ಬೆಲ್ಲದಿಂದ ಮಾಡಿರುವಂತ ಜ್ಯೂಸನ್ನ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನ್ ತಗೊಂಡಿರುವ ನೀರಿಗೆ ಒಂದು 5 ಟೀ ಸ್ಪೂನ್ ಅಷ್ಟು ಸಕ್ಕರೆ ಸಾಕಾಗುತ್ತೆ. ನಿಮಗೆ ಎಷ್ಟು ಬೇಕಾಗುತ್ತೆ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ. ಈ ಲೆಮನ್ ಜ್ಯೂಸ್ಗೆ ಎರಡನೇ ವಸ್ತು ಅಂದ್ರೆ ಪುದೀನ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಇನ್ಸ್ಟೆಂಟ್ ಆಗಿ ಎನರ್ಜಿ ಕೂಡ ಕೊಡುತ್ತೆ. ಪುದೀನನ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಕುಟ್ಟ ಕಲ್ಲಿರುತ್ತಲ್ಲ ಅದರಲ್ಲಿ ಹಾಕೊಂಡು ಸ್ವಲ್ಪ ತರಿತರಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಫೈನ್ ಆಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಇರ್ಲಿ. ಟೇಸ್ಟ್ ತರ ಮಾಡ್ಕೊಂಡ್ಬಿಟ್ರೆ ಅಷ್ಟು ರುಚಿ ಬರೋದಿಲ್ಲ. ಕುಡಿಬೇಕಾದ್ರೆ ಮಧ್ಯೆ ಈ ರೀತಿ ಪುದೀನ ತಗಲ್ತಾ ಇದ್ರೆ ಒಳ್ಳೆ ಟೇಸ್ಟ್ ಮತ್ತೆ ರಿಫ್ರೆಶಿಂಗ್ ಆಗಿರುವಂತ ಫೀಲಿಂಗ್ ಕೂಡ ಬರುತ್ತೆ. ಸ್ಮ್ಯಾಶ್ ಮಾಡಿರುವಂತ ಪುದೀನನ ಈ ರೀತಿ ನಿಂಬೆ ಹಣ್ಣಿನ ಜ್ಯೂಸ್ ನಲ್ಲಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ಲಾಸ್ ಅಲ್ಲಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳೋದೆ. ಎಷ್ಟು ಸಿಂಪಲ್ ರೆಸಿಪಿ ಅಲ್ಲ. ನಾನು ಈ ವಿಡಿಯೋದಲ್ಲಿ ತೋರಿಸಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ನಿಂಬೆ ರಸನ ಸರ್ವ್ ಮಾಡ್ಕೋಬೇಕಾದ್ರೆ ಗ್ಲಾಸ್ ಅಲ್ಲಿ ಸ್ವಲ್ಪ ಐಸ್ ಕ್ಯೂಬ್ ನ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ. ಹೊಟ್ಟೆಗೆ ತುಂಬಾನೇ ಕೂಲ್ ಆಗಿರುತ್ತೆ. ಬಾಯಾರಿಕೆ, ಸುಸ್ತು, ದಣಿವು ಎಲ್ಲಾನು ಮಾಯ ಆಗುತ್ತೆ. ತುಂಬಾನೇ ಖರ್ಚು ಮಾಡ್ಕೊಂಡು ಹೊರಗಡೆ ಕುಡಿಯೋಕಿನ್ನ ಬೆಟರ್ ಆಗಿ ಮನೆಯಲ್ಲೇ ಹೆಲ್ತಿ ಆಗಿ 2-3 ನಿಮಿಷದಲ್ಲೇ ಈ ಒಂದು ಡ್ರಿಂಕ್ ನ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗೋದಂತ ಗ್ಯಾರಂಟಿ. ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.